45ರಿಂದ 55 ವಯಸ್ಸಿನ ಮಧ್ಯದಲ್ಲಿ ಈ ಹೆಂಗಸರಲ್ಲಿ ನಾವು ಸೆಸೆಷನ್ ಆಫ್ ಪೀರಿಯಡ್ಸ್ ಅಂತ ಕರಿತೀವಿ. ಅಂದರೆ ಋತುಸ್ರಾವ ನಿಲ್ಲೋದು, ಪೀರಿಯಡ್ ಸ್ಟಾಪ್ ಆಗೋದು, ಈ ಒಂದು ಪ್ರಕ್ರಿಯೆ ಆಗುತ್ತೆ. ಯಾಕೆ ಅಂತ ಅಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅವ್ರ ದೇಹದಲ್ಲಿ ಕಮ್ಮಿ ಆಗುತ್ತೆ. ಇದರಿಂದ ಏನೇನಾಗುತ್ತೆ ಅಂತ ಅಂದರೆ ಅವ್ರಿಗೆ ಸ್ವೆಟ್ ಆಗೋದಾಗಿರ್ಬೋದು, ನೈಟ್ ತುಂಬ ಈಟ ಥರ ಫೀಲ್ ಆಗೋದಾಗಿರ್ಬೋದು, ಮತ್ತು ಬೋನ್ ಹೆಲ್ತ್ ಕಮ್ಮಿ ಆಗೋದಾಗಿರ್ಬೋದು, ಮಸಲ್ ಹೆಲ್ತ್ ಕಮ್ಮಿ ಆಗೋದಾಗಿರ್ಬೋದು, ಬೇಗ ಸುಸ್ತಾಗೋದಾಗಿರ್ಬೋದು, ಮತ್ತು ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬೇಗ ಇರಿಟೇಷನ್ ಆಗ್ತಿರ್ತಾರೆ, ಮತ್ತು ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ಬಾಡಿಲಿ ಕ್ಯಾಲ್ಶಿಯಂ ಲೆವೆಲ್ ಕಮ್ಮಿ ಆಗ್ಬೋದು, ಮತ್ತು ಐರನ್ ಲೆವೆಲ್ ಕಮ್ಮಿ ಆಗ್ಬೋದು. ಇದರಿಂದ ಅವ್ರ ದೇಹದಲ್ಲಿ ತುಂಬ ಮೇಜರ್ ಡಿಫ್ರೆನ್ಸ್ ನಮಗೆ ಕಾಣಕ್ಕೆ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಇಂಗ್ಲೀಷ್ ಮೆಡಿಸಿನ್ ಅಂತ ಅಂದರೆ ಹಾರ್ಮೋನಲ್ ಥೆರಪಿ ಅಂತ ಕೊಡ್ತಾರೆ. ಓಕೆ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ನ ನಿಮಗೆ ಟ್ಯಾಬ್ಲೆಟ್ ಮುಖಾಂತರ ಕೊಡ್ತಾರೆ. ಸೊ ಈ ಸಿಮ್ಟಮ್ಸ್ ಎಲ್ಲ ಏನೇನಿದೆ, ನಿಮ್ಮ ಮೂಡ್ ಬೆಟರ್ ಆಗೋದಾಗಿರ್ಬೋದು, ಬೋನ್ ಹೆಲ್ತ್ ಮೈಂಟೈನ್ ಆಗೋದಾಗಿರ್ಬೋದು, ಮತ್ತು ಇವೆಲ್ಲ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಅದು ಬಿಟ್ಟರೆ ಸೆಲೆಕ್ಟಿವ್ ಸೆರೋಟೋನಿನ್ ರಿಅಪ್ಟೇಕ್ ಇನ್ಹಿಬಿಟರ್ಸ್ ಕೊಡ್ಬೋದು. ಇದರಿಂದ ನಿಮ್ಮ ಮೂಡ್ ಸರಿ ಆಗುತ್ತೆ. ತುಂಬ ಕೋಪ ಬರೋದಾಗಿರ್ಬೋದು, ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಮತ್ತು ಇರಿಟೇಷನ್ ಆಗಿರ್ಬೋದು, ಇವೆಲ್ಲ ಕಮ್ಮಿ ಆಗುತ್ತೆ. ಆಯಿತಾ? ಆದರೆ ನ್ಯಾಚುರಲಾಗಿ ಇವನ್ನೆಲ್ಲ ತೊಗೊಳ್ಳೋದೇ ನಾವು ಏನೇನು ಮಾಡ್ಬೋದು ಅಂತ ಅಂದರೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಈ ವಿಡಿಯೋದಲ್ಲಿ ಅದಕ್ಕೋಸ್ಕರ ಒಂದು ಯೋಗ ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕಿದ್ದೀನಿ, ಹಿಂದೆ ವಿಡಿಯೋ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.